ನಿಮ್ಮ ಯೋಗ್ಯತೆಯ ಮನ್ನಣೆಯ ಮನೆಗೆ ನಮಸ್ಕಾರಗಳು. ಅದು ಆಗಲೇ ಕೊಡಬೇಕಿತ್ತು, ಈಗ ಕೊಡುವುದು ಅದಕ್ಕೆ? ಕೊಡುವುದಕ್ಕೊಂದು ಕ್ರಮ ಅಂತ ಉಂಟು. ಸುಮ್ಮನೆ ಕೇಳಿ ನಾನಿದ್ದೇನೆ ಅಂತ ಹೇಳಿಸಿಕೊಂಡು ಪಡೆಯುವುದಲ್ಲ. ಇದು ಸಭೆ, ಹೌದಲ್ಲ? ಹೌದು. ಸಮಾರಂಭಕ್ಕೆ ವ್ಯವಸ್ಥಿತವಾದಂತಹ ಸಭಾ ಮಂಟಪ. ನೀವು ಎಷ್ಟು ಕಡೆ ಎಷ್ಟು ಮಂಟಪವನ್ನು ಸೇರಿ ಬಂದವರು ಗೊತ್ತಿಲ್ವಾ? ಆದ್ರೆ ನಿಮ್ಮ ಅನುಭವದಲ್ಲಿ ಅಷ್ಟೂ ಸಭೆಗಳಲ್ಲಿ ಕಂಡ ದೃಶ್ಯ ಇಲ್ಲಿ ಉಂಟೋ? ಇಲ್ಲಿ ಪ್ರತ್ಯೇಕ ಏನಾದ್ರೂ ಕಾಣ್ತೀರಾ ನೀವು? ಈ ಸಭೆಯಲ್ಲಿ ಒಂದು ವ್ಯತ್ಯಾಸ ಇದೆ. ಉಂಟಾ? ಹಾಗಿದ್ರೆ ಕ್ರಮಾಗತವಾಗಿ ಬಂದವರು ಯಾರು ಕೊಳಕನ್ನು ಎತ್ತಿ ತೋರಿಸುವುದಕ್ಕೆ ಅವಕಾಶವಿಲ್ಲದೆ ವ್ಯವಸ್ಥೆಯನ್ನು ಮಾಡ್ತಾರೆ ಇಲ್ಲಿಯವರು. ನಮ್ಮ ಅಪ್ಪನಿಗೆ ಧನ್ಯವಾದಗಳು. ಯಾಕೆ ಅಂದ್ರೆ ನೀವು ನೋಡಿರ್ಬೇಕಲ್ಲ, ಕೂತ್ಕೊಳ್ಬೇಕಿದ್ರೆ ಇಲ್ಲಿ ಬಂದವರು ಬರಬೇಕಾದವರು ಯಾರು ಎನ್ನುವ ಕಲ್ಪನೆಯಲ್ಲಿ ಆಹ್ವಾನಿಸಿ ಅವರವರು ಕುಳಿತುಕೊಳ್ಳುವಂತೆ ಸರಿಯಾದ ಆಸನದ ವ್ಯವಸ್ಥೆಯನ್ನು ಮಾಡಿ ಹೆಸರನ್ನು ಬರೆದಿಟ್ಟಿದ್ದಾರೆ ಇಲ್ಲಿ. ಸುಮ್ಮನೆ ಇವರೆಲ್ಲ ಕೂತ್ಕೊಂಡಿಲ್ಲ, ಅವರ ಹೆಸರುಂಟು. ಎಷ್ಟು ಮಂದಿ ನೋಡಿದ್ದಾರೆ ಇಲ್ಲೋ ಅಂತ ಗೊತ್ತಿಲ್ಲ. ಯೋಗ್ಯತೆ ಹೆಚ್ಚು. ಕೆಲವರು ತಪ್ಪಿ ಇನ್ನೊಬ್ಬನ ಹೆಸರಿದ್ದಲ್ಲಿ ಅವರು ಕೂತ್ಕೊಂಡಾಗ ಹಿಂದೆ ತಿರುಗಿದ, ಓ ಇದು ನನ್ನ ಹೆಸರಲ್ಲ, ನನ್ನ ಹೆಸರಿಂದ ಆಚೆ ಉಂಟು ಅಂತ ಗೊತ್ತಾಗುದು. ಅಷ್ಟು ದೊಡ್ಡ ಸಭೆ ಮತ್ತು ಸಮಾರಂಭ ಇಲ್ಲಿ ತಪ್ಪು ನಡೆಯುವುದಕ್ಕುಂಟೆ. ಹಾಗಂತ ಹೆಸರು ಬರೆದು ಆಸನದ ವ್ಯವಸ್ಥೆ ಮಾಡಿದ ಅಷ್ಟೇ ಮಂದಿಗಳೆಲ್ಲ ಒಂದು ಕಾರ್ಯಕ್ರಮ ಬರುದು. ಒಂದು ಪ್ರಪಂಚದಲ್ಲಿ ಅದ್ವಿತೀಯವಾದಂತಹ ಕಾರ್ಯಕ್ರಮ ನಡೆಯುತ್ತದೆ ಅಂತಾದ್ರೆ ಎಷ್ಟು ಮಂದಿಗಳಿಗೆ ಆಹ್ವಾನ ಕೊಡ್ಲಿಕ್ಕೆ ಆಗ್ತದೆ, ಎಷ್ಟು ಮಂದಿ ಬರಬಹುದು ಎನ್ನುವುದನ್ನು ನೀವೇ ಯೋಚಿಸಬೇಕು. ಇನ್ನೊಂದು ಕ್ರಮ ಇದೆ, ಕಾಯ್ದು ಹೇಳೋದು ಬಂದಿರಿ ನೋಡಿರಿ ಅಂತ. ಅದು ಸಾರ್ವಜನಿಕವಾಗಿ ಹಾಗೆ ಬಂದವರು ಇದ್ದಾರಲ್ಲ ಇಲ್ಲಿ, ಇರ್ತಾರೆ, ಇರಬೇಕು. ಈಗ ಒಂದು ಕೆಲವೇ ದಿವಸಗಳಲ್ಲಿ ಆಯತ ಚಂಡಿಕಾಯಾಗ ಅಂತ ಒಂದು ಊರಿನಲ್ಲಿ ನಡೀತದೆ ಅಂತ ತಿಳ್ಕೊಳ್ಳಿ. ಎಷ್ಟೋ ಸಹಸ್ರ ಮಂದಿಗಳ ನಿರೀಕ್ಷೆ ಇರ್ತದೆ. ಆ ಬಂದವರಿಗೆಲ್ಲ ಹೆಸರನ್ನು ಬದಲಿಕ್ಕೆ ಅವಕಾಶ ಉಂಟು? ಆಗುದಿಲ್ಲ. ಹೇಳಿಕೆ ಸಿಕ್ಕಿದವರು ಮಾತ್ರ ಬರುದಾ? ಅಲ್ವಲ್ಲ. ಆದ್ರೆ ಹೇಳಿಕೆ ಯಾರಿಗೆ? ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಯಾರ್ಯಾರು ಬೇಕು ಅಷ್ಟು ಮಂದಿಗಳಿಗೆ ಹೇಳಿಕೆ ಇರ್ತದೆ. ಅಷ್ಟೊಂದು ವ್ಯವಸ್ಥೆ ಮಾಡಿದ್ದಾರೆ ಇವರು. ಹೇಳಿಕೆ ಇದ್ದು ಬಂದವರು, ಹೇಳಿಕೆ ಇಲ್ಲದೆ ಬರುವವರು ಇರ್ತಾರೆ. ಇಲ್ಲದೆ ಬಂದವರ ಸಂಖ್ಯೆ ಹೆಚ್ಚಿದೆ ಇರ್ತದೆ. ಅವರನ್ನು ಹೇಗೆ ಸುಧಾರಿಸಬೇಕು ಅಂತ ಹೇಳಿಕೆಯ ಮೂಲಕ ಅಲ್ಲಿಗೆ ಬಂದ ಅತಿಥಿಯನ್ನ ಮಾಡಬೇಕಾದ್ರು ಆ ವ್ಯವಸ್ಥೆ ಗೃಹಸ್ಥ ಮಾಡಬೇಕು. ಇಲ್ಲಿ ಬಂದವರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಮ್ಮ ಅಪ್ಪ ಇದ್ದಾರೆ. ಅಪ್ಪನ ಕೈ ತಪ್ಪಿತೋ ಅವರಿಗೆ ಮಗನಾದಂತಹ ನಾನಿದ್ದೇನೆ ಅಂತ ಎದುರಿಸಿಕೊಂಡು ಮುಂದೆ ಬಂದ್ರೆ ತಪ್ಪೇನು ಅಲ್ಲ. ಆದ್ರಿಂದ ಕಾಲೋಚಿತವಾಗಿ ಕರ್ಮೋಚಿತವಾಗಿ ನಿಮ್ಗೆ ಇನ್ನೊಂದು ಗೊತ್ತುಂಟಾ? ಇದು ಪರಿವರ್ತನಾ ಪ್ರಪಂಚ. ಈಗ ಪರಿವರ್ತನಾ ಕಾಲ. ಈಗ ನಿನ್ನೆ ಇದ್ದಂತೆ ನಾಳೆ ಇದ್ದಂತೆ ನಾವು ನಂಬಿಸಿಕೊಳ್ಳಲು ಆಗುದಿಲ್ಲ. ಅದನ್ನ ಪರಿವರ್ತನೆ ಎನ್ನುವಲ್ಲಿ ಹೇಗೆ ಬೇಕು ಅನ್ನೋದನ್ನ ಆ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ನಿಯೋಜನೆ ಮೂಲಕವಾಗಿ ಕೂಡಿಸಿಕೊಳ್ಬೇಕಾಗ್ತದೆ. ಇದು ಕಾಲೋಚಿತವಾದಂತಹ ಕರ್ಮವನ್ನು ಮಾಡುವ ಕಾರಣ ಕರೆಯದೆ ಬಂದವರು ಇವರಾದ್ರಿಂದ ಇವರು ಬಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇವರಿಗೆ ಸನ್ಮಾನಗಳನ್ನು ಸತ್ಕಾರವನ್ನು ಮಾಡಿಸಿಕೊಳ್ಬೇಕಾದ್ದು ಗ್ರಾಹಸ್ಥ್ಯದ ಧರ್ಮವಾದ್ರಿಂದ ಅದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಈ ಯಜ್ಞದ ಹೊಣೆಗಾರಿಕೆ ನನಗುಂಟು. ಅದನ್ನ ನೀವು ಕೂತ್ಕೊಳ್ಳಿ, ನಿಮಗೆ ಯಾವುದೇ ಯಾವುದನ್ನು ಆದರೂ ನನಗೆ ಗೊತ್ತಾಯಿತು. ನನಗೆ ಅವಮಾನಕರವಾಗುವ ರೀತಿಯಲ್ಲಿ ಮಾತಾಡಿದ್ಯಾ? ಅಲ್ಲ, ವಿಷಯ ನಿರೂಪಣೆ ಅಂತ ಅದಕ್ಕೆ ಹೆಸರು. ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಳ್ಳದಿದ್ರೆ ಮತ್ತೆ ಹೆಚ್ಚಾದೀತದನ್ನ ಹೇಳಲಿಕ್ಕೆ ಆಗುದಿಲ್ಲ. ಹೇಳುವುದಕ್ಕೆ ಸುಲಭ,
ಮಾಡುವುದಕ್ಕೆ ಕಷ್ಟ ಅಂತ ಗೊತ್ತಿರ್ಬೇಕಿತ್ತು. ಯಾವುದು? ಒಂದು ಪರಂಪರೆ ಅಂತ ಇದ್ರೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಎಷ್ಟು ಕಷ್ಟ ಬರ್ಬೇಕಾಗ್ತದೆ. ಅದನ್ನು ಮುರಿಯುವುದಕ್ಕೆ ಸುಲಭ, ಹಾಳು ಹೆಸರು ಬರ್ತದೆ. ಇಲ್ಲಿಯೂ ಆದದ್ದು ಅದೇ. ಎಂತದ್ದು? ಯಾವುದು? ಆ ಅಶ್ವಿನಿ ದೇವತೆಗಳಿಗೆ ಈವರೆಗೆ ಎಲ್ಲಿಯಾದರೂ ಹವಿಸಿಕೊಟ್ಟಂತಹ ಕ್ರಮ ಇದ್ದದ್ದಿದೆಯಾ? ಕೊಡಲೇ ಇಲ್ಲ. ಹಾಗಿದ್ರೆ ಇಲ್ಲಿ ಈಗ ಅವರು ಬಂದು ಕುಳಿತಾಗ ಇಲ್ಲಿ ಹವಿಸ್ಸಿಗಾಗಿ ಕುಳಿತಂತಹ ಈ ಭಕ್ತಿಯಲ್ಲಿ ಅವರು ಬಂದು ಸೇರಿದ್ರೆ ಅವರಿಗೂ ನೀನು ಹವಿಸು ಕೊಡುವಂತಹ ಹೊಸತೊಂದು ಕ್ರಮವನ್ನು ನೀನು ಆರಂಭಿಸಿದ ಹಾಗಾಗ್ತದೆ. ಅವರ ಮೇಲೆ ಕರುಣೆ ಇರಿಸಿ ಮಾತಾಡಬೇಡ. ಇದಕ್ಕೆ ಹೆಸರೇನು ಅಂತ ಗೊತ್ತುಂಟ ನಿನಗೆ? ಬ್ರಹ್ಮವಸ್ತ್ರ. ಈ ಮಾತು ಶಿಲಾಲೇಖವಾದ್ದು. ನಿನಗೆ ಒಂದು ಸಣ್ಣ ಗಾದೆ ಹೇಳ್ತೇನೆ. ಒಬ್ಬನದು ನೆನಪಾಯ್ತು ನನಗೆ. ಎಲ್ಲಿ ಏನಂತ ಕೇಳಬೇಡ. ಅವನಿಗೆ ಸ್ವಲ್ಪ ಹಾಲು ಬೇಕಾಗಿತ್ತು. ಅವ ಹಾಲಿಗೆ ಅಂತ ಹೋದ ಒಂದು ಕಡೆಗೆ. ಅಲ್ಲಿ ಹಾಲಿನ ಪ್ರವಾಹವೇ ಹರಿದು ಬರ್ತದೆ. ಹಾಲು ಪಡೆಯುವಲ್ಲಿ ಇವ ಕೇಳುದು, ಅಣ್ಣ ಈ ಹಾಲು ಎಷ್ಟು ಬರ್ತದೆ ಅಣ್ಣ, ಈ ಹಾಲು ಕೊಡುದು ಎಲ್ಲಿಂದ? ಅದು ದನ ಕೊಡ್ತದೆ. ಆ ದನ ಎಲ್ಲಿಂದ ಸಿಕ್ಕಿತಣ್ಣ? ಆ ದನ ನನಗೆ ಕೊಡ್ತೀರಣ್ಣ, ಅದಕ್ಕೆ ಎಷ್ಟು ಕ್ರಯ ಕೊಟ್ಟಿದ್ದೀರಣ್ಣ ಕೇಳ್ತಾನಂತೆ. ಬೇಕವನಿಗೆ ಅಧಿಕ ಪ್ರಸಂಗ. ಅವ ಎಷ್ಟಕ್ಕೆ ಬಂದಿದ್ದಾನೆ ಅಷ್ಟನ್ನು ಮಾಡಿಕೊಂಡು ಹೋಗ್ಬೇಕಾ? ಅಣ್ಣ 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 ಅದು ನನಗೆ ಕೊಡ್ತೀರಣ್ಣ ಅಂತ ಕೇಳ್ಬೇಕಾ? ಅಧಿಕ ಪ್ರಸಂಗ. ನಿನ್ನ ಆಪಾದಿಸಿ ನಿನಗೆ ಕೊಡ್ಬೇಕಾದ ವ್ಯವಸ್ಥೆ ಇಲ್ಲಿ ಉಂಟು. ಅಷ್ಟ ದಿಕ್ಪಾಲಕರು ಸಮಾನವಾಗಿ ನಾವು ಸಲ್ಲಿಸ್ತೇವೆ. ಆ ಹವಿಸನ್ನು ಸ್ವೀಕರಿಸಿಕೊಂಡು ಹೋಗುದು ಅಷ್ಟೇ ನಿನಗೆ ಹಕ್ಕು. ಬಂದವರಿಗೆ ಹೇಗೆ ಕೊಟ್ಟು ಸಮಾಧಾನ ಮಾಡಬೇಕು ಅಂತ ನಮ್ಗೆ ಗೊತ್ತುಂಟು. ಇದನ್ನು ನಾವು ಮಾಡ್ತೇವೆ. ಏನು ಮಾಡ್ತೀವಿ? ನೀವು ಯಾರಿಗೆ ಹೇಳುವುದು? ಬೆಂಬಲಿಸುತ್ತಾ ಇದ್ದಿ, ಅವರಿಗೆ ಹವಿಸು ಕೊಡುದು ಸರಿ ಎಂಬಂತಹ ನ್ಯಾಯವನ್ನು ನನ್ನ ಮುಂದೆ ಒಡ್ಡುತ್ತಾ ಇದೆಯಲ್ಲ. ಅವರ ಬೆಂಬಲಿಸುವ ಮಾತು ಬಿಡು. ನೀನು ಹೋತಾರನಾಗಿ ಕುಳಿತುಕೊಳ್ಳುವ ನಿನಗೆ ಹೋತಾರನಿಗೆ ಏನು ಕರ್ಮವೋ ಅದನ್ನೇ ಮಾಡಬೇಕು ಹೊರತು ದೇವೇಂದ್ರನ ಕುರಿತು ಆಕ್ಷೇಪಿಸುವುದಕ್ಕೆ ಮುಂದೆ ಬರಬೇಡ. ಪಾಠ ಹೋತ ಒಂದು ಚೀರಿದ್ರೆ ಅಥವಾ ಅದಾಚಿದ್ರೆ ಅದು ಸಿಂಹವಾಗುವುದಕ್ಕೆ ಸಾಧ್ಯವಿಲ್ಲ. ಬಡ ಹೋತಕ್ಕೂ 4 ಗಡ್ಡ. ನಿನಗೂ ಅಂತದೇ ಸ್ಥಿತಿ. ಹೋತದ ಹಾಗಿರುವ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿತಾನಂತೆ. ನಿನ್ನ ಕರ್ಮ ಒಳ್ಳೆದಂತ ಒಪ್ಪಿಕೊಂಡು ಸ್ವರ್ಗಲೋಕದ ಅಧಿಕಾರವನ್ನು